ಸ್ನೇಹಿತರೆ, ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಹೇಗೆ ಹಾಗೂ ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡಬೇಕೆಂಬುದರ ಬಗ್ಗೆ ಇಂದು ನಾವು ತಿಳಿಯೋಣ. ಸ್ನೇಹಿತರೆ, ಯಶ್ ಅಡ್ಡಾ ಫಾರ್ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಸ್ನೇಹಿತರೆ, ಆಲೋಚನೆಗಳ ಜಾಲವನ್ನು ಮೆದುಳು ಎಂದು ಕರೆಯಲಾಗುತ್ತದೆ. ಇದರಲ್ಲಿ ನಾವು ನಮ್ಮ ಸ್ವಂತ ಅಥವಾ ಬೇರೆಯವರ ಹಿಂದಿನ ಅನುಭವದಿಂದ ಯೋಚಿಸುವ ಆಲೋಚನೆಗಳನ್ನು ಬುದ್ಧಿವಂತಿಕೆ ಎಂದು ಕರೆಯಲಾಗುತ್ತದೆ. ಆದರೆ ನಾವು ಏನು ಆಲೋಚಿಸಬೇಕು ಎಂಬುದು ನಮ್ಮ ಮನಸ್ಸಿನಿಂದ ಬರುವಂಥದ್ದು. ನಾವು ಯಾವಾಗಲೂ ಒಳ್ಳೆಯದನ್ನೇ ಆಲೋಚಿಸಬೇಕೆಂದರೆ ಮೊದಲು ನಾವು ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಜೀವನದಲ್ಲಿ ಮನಸ್ಸನ್ನು ನಿಯಂತ್ರಿಸುವುದು ಏಕೆ ಮುಖ್ಯ? ಒಬ್ಬ ವಿದ್ಯಾರ್ಥಿಯು ತನ್ನ ಮನಸ್ಸನ್ನು ನಿಯಂತ್ರಿಸದಿದ್ದರೆ ಮತ್ತು ಅವನ ಮನಸ್ಸಿಗೆ ಬಂದಂತೆ ಟಿವಿ ನೋಡಬೇಕೆಂದು ಅನಿಸಿದಾಗ ಟಿವಿ ನೋಡುವುದು, ಯಾವಾಗ ಆಟ ಆಡಬೇಕು ಅನಿಸುತ್ತದೆಯೋ ಆಗ ಆಟ ಆಡುವುದು ಮಾಡಿದರೆ ಆ ಮಗುವಿನ ಭವಿಷ್ಯ ಏನಾಗಬಹುದು? ಅದೇ ರೀತಿ ಜೀವನದಲ್ಲಿ ಯಾವುದೇ ಗುರಿ ಇಲ್ಲದ ವ್ಯಕ್ತಿಯೊಬ್ಬ ತನ್ನ ಮನಸ್ಸಿನ ಮೇಲೆ ಹಿಡಿತ ಹೊಂದಿಲ್ಲದಿದ್ದರೆ ಅವನ ಸ್ಥಿತಿ ಏನಾಗುತ್ತದೆ? ಅವನು ಯಾವುದರಲ್ಲೂ ಯಶಸ್ಸು ಗಳಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ನೀವು ಸಂತೋಷವಾಗಿ ಮತ್ತು ಆರೋಗ್ಯವಾಗಿರಲು ಬಯಸಿದರೆ ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಹೊಂದಿರುವುದು ಬಹಳ ಮುಖ್ಯ. ಆದರೆ ಮನಸ್ಸನ್ನು ನಿಯಂತ್ರಿಸುವುದು ಹೇಗೆ? ಒಮ್ಮೆ ಅರ್ಜುನನು ಶ್ರೀಕೃಷ್ಣನಿಗೆ ಹೇಳಿದನು, ದೇವರೇ, ಈ ಮನಸ್ಸನ್ನು ನಿಯಂತ್ರಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಹೆಚ್ಚು ಕಷ್ಟ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಮಾತು ಇದು, ಈ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ತುಂಬಾ ಕಷ್ಟ, ಆದರೆ ಅಭ್ಯಾಸ ಮತ್ತು ಶಾಂತತೆಯಿಂದ ಈ ಮನಸ್ಸನ್ನು ನಿಯಂತ್ರಿಸಬಹುದು ಎಂದು ಕೃಷ್ಣ ಹೇಳಿದನು. ಸ್ನೇಹಿತರೆ, ಏನೋ ಗೊಂದಲವೆನಿಸುತ್ತದೆ. ಇನ್ನೂ ಸುಲಭದಲ್ಲಿ ಅರ್ಥವಾಗಬೇಕೆಂದರೆ ನಾನೊಂದು ಕತೆ ಹೇಳುತ್ತೇನೆ ಕೇಳಿ. ಒಮ್ಮೆ ಕೊಬ್ಬಿದ ಇಲಿಯೊಂದು ಬೀರುವನ್ನು ಪ್ರವೇಶಿಸಿತು. ಕಬೋರ್ಡ್ನಲ್ಲಿ ಸಾಕಷ್ಟು ಆಹಾರ ಮತ್ತು ಸಾಮಾನು ಇತ್ತು. ಅದು ತುಂಬಾ ತಿಂದು ಕೆಲವೇ ದಿನಗಳಲ್ಲಿ ಇಲಿ ತುಂಬಾ ದಪ್ಪವಾಯಿತು. ಈಗ ಬೀರುವುದಲ್ಲಿನ ಇಲಿಯು ತನ್ನ ಮನೆಯನ್ನು ನೆನಪಿಸಿಕೊಂಡಿತು ಮತ್ತು ಅಲ್ಲಿಂದ ತನ್ನ ಮನೆಗೆ ಹೋಗಬೇಕು ಎಂದು ಯೋಚಿಸಿತು ಮತ್ತು ಇಲಿ ಪ್ರವೇಶಿಸಿದ ಸ್ಥಳದಿಂದ ಹೊರಬರಲು ಪ್ರಯತ್ನಿಸಿತು. ಆದರೆ ದಪ್ಪಗಾದ ಕಾರಣ ಹೊರಬರಲು ಆಗಲಿಲ್ಲ. ನಂತರ ಅದು ಏನನ್ನೂ ತಿನ್ನದೆ ಕೆಲವು ದಿನಗಳವರೆಗೆ ಅಲ್ಲಿಯೇ ಉಳಿಯಿತು ಮತ್ತು ಕೆಲವೇ ದಿನಗಳಲ್ಲಿ ಅದು ತೆಳ್ಳಗೆ ಆಗಿ ಹೊರಗೆ ಬಂದಿತು. ಇಲಿಯು ಹಸಿದಿದ್ದರೆ ಅದು ಹೊರಬರಲು ಸಾಧ್ಯವಾಗುತ್ತಿತ್ತೇ? ಅದೇ ರೀತಿ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಹಗಲುಗನಸು ಕಾಣುವುದು, ಹರಟೆ ಹೊಡೆಯುವುದು, ಮತ್ತೊಬ್ಬರನ್ನು ಗೇಲಿ ಮಾಡುವುದು, ಸಮಯ ಹಾಳು ಮಾಡುವುದು ಇತ್ಯಾದಿ ಅನುಪಯುಕ್ತ ಚಟಗಳನ್ನು ಬಿಡಬೇಕು. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಖಾಲಿ ಮನಸ್ಸು ದೆವ್ವದ ಮನೆಯಾಗಿದೆ. ಯಾವುದೋ ಒಂದು ಒಳ್ಳೆಯ ಕೆಲಸದಲ್ಲಿ ನಿರತರಾಗಿರಿ. ಟೈಮ್ ಟೇಬಲ್ ಮಾಡಿ ಮತ್ತು ಅದಕ್ಕೆ ತಕ್ಕಂತೆ ಕೆಲಸ ಮಾಡಿ. ಮನಸ್ಸು ಹರಟೆ ಹೊಡೆಯಲು ಸಮಯ ಕೊಡಬಾರದು. ನಮಗೆ ತಿಳಿದಿರುವ ವಿಷಯಗಳು ನಮಗೆ ಸೂಕ್ತವಲ್ಲ ಎಂದು ಯೋಚಿಸಬೇಡಿ. ನಮಗೆ ತಿಳಿದಿರುವ ವಿಷಯಗಳು ನಮಗೆ ಸೂಕ್ತವಲ್ಲ ಎಂದು ಯೋಚಿಸಬೇಡಿ. ಅವುಗಳನ್ನು ಕ್ರಿಯಾರೂಪಕ್ಕೆ ತನ್ನಿ ಮತ್ತು ಹೊಸ ಹೊಸ ವಿಷಯಗಳನ್ನು ತಿಳಿಯಲು ಪ್ರಯತ್ನಿಸಿ. ಯೋಚಿಸಿ, ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ. ಕೆಟ್ಟ ಜನರೊಂದಿಗೆ ಎಂದೂ ಇರಬೇಡಿ. ನಮ್ಮ ಮನಸ್ಸು ನಾವು ವಾಸಿಸುವ ಜನರಂತೆಯೇ ಆಗುತ್ತದೆ. ಧನಾತ್ಮಕ ವಿಡಿಯೋಗಳು, ಪುಸ್ತಕಗಳನ್ನು ಓದಲು ದಿನದಲ್ಲಿ ಸ್ವಲ್ಪ ಸಮಯ ಮೀಸಲಿಡಿ. ಕೊನೆಯದಾಗಿ, ನಿಮ್ಮ ಮನಸ್ಸನ್ನು ನಿಯಂತ್ರಿಸುವುದು ನಿಮ್ಮ ಕೈಯಲ್ಲೇ ಇರುತ್ತದೆ. ನಿಮ್ಮ ಇಂದಿನ ದೃಢ ನಿರ್ಧಾರ ಮುಂದಿನ ನಿಮ್ಮ ಜೀವನದ ಬೆಳಕಾಗುತ್ತದೆ. ಮನಸ್ಸಿನಿಂದ ಪಶ್ಚಾತ್ತಾಪದ ಭಾವನೆಯನ್ನು ತೆಗೆದುಹಾಕಲು 6 ಮಾರ್ಗಗಳು. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ವಿಷಾದವಿದ್ದರೆ ಮತ್ತು ನಿಮ್ಮ ಮನಸ್ಸನ್ನು ದುಃಖಿತವಾಗಿದ್ದರೆ ವಿಷಾದದ ಭಾವನೆಯನ್ನು ತೊಡೆದುಹಾಕಲು ನಿಮಗೆ ಸಹಾಯ ಮಾಡುವ ಕೆಲವು ಮಾರ್ಗಗಳು ಇಲ್ಲಿವೆ. ನಾವು ಜೀವನದಲ್ಲಿ ಕೆಲವು ಅಥವಾ ಇತರ ತಪ್ಪುಗಳನ್ನು ಮಾಡುತ್ತೇವೆ. ಅದೇ ಸಮಯದಲ್ಲಿ ಅದನ್ನು ಸರಿಪಡಿಸದಿದ್ದರೆ ನಂತರ ಇಡೀ ಜೀವನದಲ್ಲಿ ಮನಸ್ಸಿನಲ್ಲಿ ವಿಷಾದ ಇರುತ್ತದೆ. ಆ ಪಶ್ಚಾತ್ತಾಪವು ಮನಸ್ಸಿಗೆ ಎಷ್ಟು ಭಾರವಾಗುತ್ತದೆ ಎಂದರೆ ಒಬ್ಬ ವ್ಯಕ್ತಿಯು ಆ ಅಪರಾಧದ ಅಡಿಯಲ್ಲಿ ತನ್ನನ್ನು ತಾನೇ ಹೂತುಕೊಳ್ಳುತ್ತಾನೆ ಮತ್ತು ತನ್ನ ಎಲ್ಲ ಆಸೆಗಳನ್ನು ಕೊಲ್ಲುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಪಶ್ಚಾತ್ತಾಪದಿಂದ ಹೊರಬರುವುದು ಬಹಳ ಮುಖ್ಯ. ನೀವು ಸಹ ನಿಮ್ಮ ವಿಷಾದದಿಂದ ಹೊರಬರಲು ಬಯಸಿದರೆ ಈ ವಿಡಿಯೋ ನೋಡಿ. ಪಶ್ಚಾತ್ತಾಪದ ಭಾವನೆಯನ್ನು ತೆಗೆದುಹಾಕಲು ನೀವು ಯಾವ ವಿಧಾನವನ್ನು
ಅಳವಡಿಸಿಕೊಳ್ಳಬಹುದು ಎಂಬುದನ್ನು ನಾನು ನಿಮಗೆ ತಿಳಿಸುತ್ತೇನೆ. ಮನಸ್ಸಿನಿಂದ ಪಶ್ಚಾತ್ತಾಪದ ಭಾವನೆಯನ್ನು ತೆಗೆದುಹಾಕಲು 6 ಮಾರ್ಗಗಳಲ್ಲಿ ಮೊದಲನೆಯ ಮಾರ್ಗ ಕ್ಷಮೆ ಕೇಳಲು ಕಲಿಯಿರಿ. ಸ್ನೇಹಿತರೆ, ಕೆಲವು ಜನರು ಕ್ಷಮೆ ಕೇಳುವ ಬದಲು ಮೌನವಾಗಿರುತ್ತಾರೆ. ಆದರೆ ಈ ಅಭ್ಯಾಸವು ತಪ್ಪಾಗಿದೆ. ನೀವು ತಪ್ಪು ಮಾಡಿದ್ದರೆ ಮತ್ತು ಆ ವ್ಯಕ್ತಿಯು ನಿಮ್ಮೊಂದಿಗೆ ಇದ್ದರೆ ಸರಿಯಾದ ಸಮಯದಲ್ಲಿ ಅವರಲ್ಲಿ ಕ್ಷಮೆಯಾಚಿಸುವುದು ಸರಿ. ಅಂತಹ ಸಮಯದಲ್ಲಿ ಮನದಲ್ಲಿ ವಿಷಾದವಿದೆ, ಅಂದು ಕ್ಷಮೆ ಕೇಳಿದ್ದರೆ ಇಂದು ಈ ಪಶ್ಚಾತ್ತಾಪ ಇರುತ್ತಿರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಸಮಯಕ್ಕೆ ಕ್ಷಮೆಯಾಚಿಸುವುದು ಬಹಳ ಮುಖ್ಯ. ಇನ್ನು ಎರಡನೆಯದು, ನಿಮ್ಮಲ್ಲಿ ಕ್ಷಮೆಯಾಚಿಸುವುದೂ ಸಹ ಅಗತ್ಯವಾಗಿದೆ. ಇತರರಿಗೆ ಕ್ಷಮೆಯಾಚಿಸುವ ಮೊದಲು ನಿಮ್ಮನ್ನು ನೀವು ಕ್ಷಮೆಯಾಚಿಸುವುದು ಬಹಳ ಮುಖ್ಯ. ಸಾಮಾನ್ಯವಾಗಿ ಜನರು ತಮ್ಮನ್ನು ತಾವು ಕ್ಷಮೆಯಾಚಿಸಲು ಮರೆತು ತಮ್ಮನ್ನು ತಾವು ನಿರ್ಣಯಿಸಲು ಕುಳಿತುಕೊಳ್ಳುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಪಶ್ಚಾತ್ತಾಪವನ್ನು ತೆಗೆದುಹಾಕಲು ಸುಲಭವಾದ ಮತ್ತು ಸರಿಯಾದ ಮಾರ್ಗವೆಂದರೆ ನಿಮ್ಮಲ್ಲಿ ಕ್ಷಮೆಯಾಚಿಸುವುದು. ನೀವು ನಿಮ್ಮನ್ನು ಕ್ಷಮಿಸಿದಾಗ ಮಾತ್ರ ನೀವು ಇತರರನ್ನು ಕ್ಷಮಿಸಲು ಸಾಧ್ಯವಾಗುತ್ತದೆ. ಇನ್ನು ಮೂರನೆಯ ಮಾರ್ಗ, ನಿಮ್ಮ ತಪ್ಪುಗಳಿಂದ ಕಲಿಯಿರಿ. ಸ್ನೇಹಿತರೆ, ನೀವು ತಪ್ಪು ಮಾಡಿದ್ದರೆ ಮತ್ತು ಇದರಿಂದ ನೀವು ತುಂಬಾ ಪಶ್ಚಾತ್ತಾಪ ಪಡುತ್ತೀರಿ ಎಂದು ನಿಮಗೆ ತಿಳಿದಿದ್ದರೆ ಭವಿಷ್ಯದಲ್ಲಿ ಆ ತಪ್ಪನ್ನು ಪುನರಾವರ್ತಿಸಬೇಡಿ. ಆದರೆ ಆ ತಪ್ಪಿನಿಂದ ಕಲಿಯಲು ಮತ್ತು ಮುಂದುವರಿಯಲು ಪ್ರಯತ್ನಿಸಿ. ನೀವು ಆ ತಪ್ಪಿನಿಂದ ಹೊರಬರುವವರೆಗೆ ನೀವು ಹೊಸ ವಿಷಯಗಳನ್ನು ಕಲಿಯಲು ಮತ್ತು ನಿಮ್ಮ ಜೀವನವನ್ನು ಚೆನ್ನಾಗಿ ಬದುಕಲು ಸಾಧ್ಯವಾಗುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ವಿಷಾದವನ್ನು ಜಯಿಸಲು ಉತ್ತಮ ಮಾರ್ಗವೆಂದರೆ ನಿಮ್ಮ ತಪ್ಪುಗಳಿಂದ ಕಲಿಯುವುದು ಮತ್ತು ಮುನ್ನಡೆಯುವುದು. ಇನ್ನು ನಾಲ್ಕನೆಯ ಮಾರ್ಗ, ತಪ್ಪುಗಳ ಪಟ್ಟಿಯನ್ನು ಮಾಡಿ. ಸ್ನೇಹಿತರೆ, ಜೀವನದಲ್ಲಿ ತಪ್ಪುಗಳನ್ನು ಪಟ್ಟಿ ಮಾಡಿ. ದಿನದ ಕೊನೆಯಲ್ಲಿ ರಾತ್ರಿಯಲ್ಲಿ 10 ನಿಮಿಷಗಳನ್ನು ತೆಗೆದುಕೊಂಡು ಇಂದು ನೀವು ಯಾವ ತಪ್ಪುಗಳನ್ನು ಮಾಡಿದ್ದೀರಿ ಎಂದು ಯೋಚಿಸಿ ಮತ್ತು ಆ ತಪ್ಪುಗಳನ್ನು ನಿಮ್ಮ ಡೈರಿಯಲ್ಲಿ ಬರೆಯಿರಿ. ಅದರ ನಂತರ ನೀವು ಯಾವ ತಪ್ಪನ್ನು ಹೆಚ್ಚು ಪಶ್ಚಾತ್ತಾಪ ಪಡುತ್ತೀರಿ ಎಂದು ಯೋಚಿಸಿ ಮತ್ತು ಮರುದಿನ ಆ ತಪ್ಪನ್ನು ಸರಿಪಡಿಸಲು ಪ್ರಯತ್ನಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಮನಸ್ಸು ಹಗುರಾಗುವುದು. ಇನ್ನು 5ನೆಯ ಮಾರ್ಗ, ಇತರರೊಂದಿಗೆ ಮಾತನಾಡಿ. ಒಬ್ಬ ವ್ಯಕ್ತಿಯು ತನ್ನ ಮನಸ್ಸಿನಲ್ಲಿ ವಿಷಾದದ ಭಾರವನ್ನು ಹೊತ್ತುಕೊಂಡು ತಿರುಗುತ್ತಿದ್ದರೆ ಅವನು ಅನುಭವಿ ಜನರೊಂದಿಗೆ ಮಾತನಾಡಬೇಕು ಮತ್ತು ಸಾಧ್ಯವಾದರೆ ಅದರ ಪರಿಹಾರದ ಬಗ್ಗೆಯೂ ತಿಳಿದುಕೊಳ್ಳಬೇಕು. ಕೆಲವೊಮ್ಮೆ ಮಾತನಾಡುವುದು ಮನಸ್ಸನ್ನು ತುಂಬಾ ಹಗುರಗೊಳಿಸುತ್ತದೆ. ಇದರೊಂದಿಗೆ ವಿಷಾದದ ಪರಿಹಾರವೂ ಹೊರಬರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ವಿಷಾದವನ್ನು ಜಯಿಸಲು ಮಾತನಾಡುವುದು ಉತ್ತಮ ಮಾರ್ಗವಾಗಿದೆ. ಇನ್ನು ಕೊನೆಯ ಮಾರ್ಗ, ನಿಮ್ಮ ತಪ್ಪುಗಳನ್ನು ಪುನರಾವರ್ತಿಸದಿರುವುದು ವಿಷಾದದ ಹೊರೆಯನ್ನು ಬಿಡಲು ಮತ್ತು ಮುಂದುವರಿಯಲು ಉತ್ತಮ ಮಾರ್ಗವಾಗಿದೆ. ಕೆಲವರು ಅದೇ ತಪ್ಪನ್ನು ಮತ್ತೆ ಮತ್ತೆ ಪುನರಾವರ್ತಿಸುತ್ತಾರೆ ಮತ್ತು ನಂತರ ದುಃಖಿತರಾಗುತ್ತಾರೆ. ನನಗೆ ಯಾಕೆ ಹೀಗಾಯಿತು ಎಂದು ಪಶ್ಚಾತ್ತಾಪ ಪಡುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಪರಿಣಾಮಗಳ ಬಗ್ಗೆ ಯೋಚಿಸುವುದು ಮುಖ್ಯವಾಗಿದೆ. ಈಗ ತಿಳಿಸಿದ ಈ ಎಲ್ಲಾ ವಿಧಾನಗಳನ್ನು ಅಳವಡಿಸಿಕೊಳ್ಳಿ ಮತ್ತು ಪಶ್ಚಾತ್ತಾಪದ ಭಾವನೆಯನ್ನು ತೆಗೆದುಹಾಕಿ. ಸ್ನೇಹಿತರೆ, ಇದುವರೆಗೂ ನಾವು ಮನಸ್ಸಿನಲ್ಲಿ ಉಂಟಾಗುವ ಗೊಂದಲಗಳು ಹಾಗೂ ಪಶ್ಚಾತ್ತಾಪದ ಭಾವನೆಗಳ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಲು ಪ್ರಯತ್ನಿಸಿದ್ದೇನೆ. ಇದರ ಬಗ್ಗೆ ನಿಮಗೆ ತಿಳಿದಿರುವ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿರಿ. ಧನ್ಯವಾದಗಳು.